ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಬೆಳಗಾವಿ ಚಲೋ ಅನ್ನೋ ಕಾರ್ಯಕ್ರಮ ಇಟ್ಕೊಂಡು ಏನು ಬೆಳಗಾವಿಯಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ಯಾನವನದಿಂದ ಸುವರ್ಣಸೌಧವರೆಗೂ ಕಾನೂನಿಗೆ ಜಾಗೃತ ಮಾಡೋದ್ರ ಮುಖಾಂತರ ಸುವರ್ಣಸೌಧಕ್ಕೆ ಮುತ್ತಿಗೆ ಆಗೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ. ಇದರ ಉದ್ದೇಶಗಳನ್ನ ಮತ್ತೆ ಏನು ಈ ಒಂದು ಹಕ್ಕೋತ್ತಾಯಗಳನ್ನ ನಮ್ಮ ಸಂಘಟನಾ ಸಂಚಾಲಕರಾದಂಥ ಶಾಂತರೆಡ್ಡಿ ಸರ್ ಅವರು ಮಾತಾಡಬೇಕಂತ. ಸರ್ಕಾರ ಚಳಿಗಾಲದ ಅಧಿವೇಶನವನ್ನ ಬೆಳಗಾವಿನಲ್ಲಿ ನಡೆಸ್ತಾ ಇದೆ. ಡಿಸೆಂಬರ್ 9ರಿಂದ 20ರವರೆಗೂ ನಾವು ಅನೇಕ ಸಮಸ್ಯೆಗಳನ್ನ ಕರ್ನಾಟಕದಲ್ಲಿ ಸಂಘ ಸಮಿತಿ ಭೀಮವಾದ ಅನೇಕ ಸಮಸ್ಯೆಗಳನ್ನ ಇಟ್ಕೊಂಡು ಇವತ್ತು ರಾಜ್ಯ ಸಮಿತಿ ವತಿಯಿಂದ ಡಿಸೆಂಬರ್ 17ನೇ ತಾರೀಕು ಸಂವಿಧಾನಬದ್ಧ ಸಾಮಾಜಿಕ ನ್ಯಾಯಕ್ಕಾಗಿ ಆಗ್ರಹಿಸಿ ಹಾಗೂ ದಲಿತರಿಗೆ ಮೀಸಲಿಟ್ಟಿರುವ ಅನುದಾನವನ್ನು ಸಮರ್ಪಕ ಬಳಕೆಗಾಗಿ ಒತ್ತಾಯಿಸಿ ನಮ್ಮ ನಡಿಗೆ ಬೆಳಗಾವಿ ಸುವರ್ಣಸೌಧದ ಕಡೆಗೆ ಜಾಗೃತಿ ಜಾಥಾ ಅಂತ ಒಂದು ಸಂಘರ್ಷ ರ್ಯಾಲಿಯನ್ನ ಮಾಡ್ತಾ ಇದೆ. ಅನೇಕ ಸಮಸ್ಯೆಗಳನ್ನ ಸರ್ಕಾರಕ್ಕೆ ನಾವು ಮನದಟ್ಟು ಮಾಡ್ಕೊಂಡು ಕೊಡ್ತಾ ಬರ್ತಾಲೇ ಇದ್ದೀವಿ. ಸುಮಾರು 40-45 ವರ್ಷಗಳಿಂದ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಬರ್ತಾ ಇದ್ದ ಚಳವಳಿ. ಆದ್ರೆ ಸಮಸ್ಯೆಗಳಾಗಿಯೇ ಉಳಿದಿವೆ. ವಿಶೇಷವಾಗಿ ದಲಿತರ ಅಭಿವೃದ್ಧಿಗೆ ಇಟ್ಟಿರುವಂತಹ ಮೀಸಲಾತಿ ಏನು SCP TSP ಹಣವನ್ನ ದಲಿತರಿಗೆ ಬಳಸಬೇಕಂತೇಳಿ 2013ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಜಾರಿಗೆ ತಂತು. ಆದ್ರೆ ಆ ಹಣವನ್ನು ಅನ್ಯ ಕಾರ್ಯಗಳಿಗೆ 26,000 ಕೋಟಿ ಹಣವನ್ನು ಅನ್ಯ ಕಾರ್ಯಗಳಿಗೆ ಬಳಕೆ ಮಾಡಿದ್ದಾರೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಅನ್ಯ ಕಾರ್ಯಗಳಿಗೆ ಬಳಕೆ ಮಾಡಬೇಡಿ, ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಬೇಡಿ, ಈ ಹಣವನ್ನ ದಲಿತರಿಗೆ ಮೀಸಲಾಗಿಡಿ ಅನ್ನುವಂತ ಒಂದು ನಾವು ಮೊದಲನೇ ಬೇಡಿಕೆಯನ್ನು ಇಟ್ಟಿದ್ದೀವಿ. ವಿಶೇಷವಾಗಿ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದ್ರೆ ಆ ದೌರ್ಜನ್ಯ ತಡೆಯುವಂತ ನಿಟ್ಟಿನಲ್ಲಿ ಸರ್ಕಾರ 33 ಪೊಲೀಸ್ ಠಾಣೆಗಳನ್ನ ಇವತ್ತು ತೆರೆದಿದೆ. ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆದ್ರೆ ಅದ್ರ ಜೊತೆಗೆ ಇನ್ನೂ ಕೂಡ ಅನೇಕ ಸಮಸ್ಯೆಗಳು ರಾಜ್ಯದಲ್ಲಿ ದಲಿತರ ಮೇಲೆ ನಡೀತಾ ಇವೆ. ಪೊಲೀಸ್ ಠಾಣೆಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದಂತ ಸಂದರ್ಭದಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ರೆ ಪೊಲೀಸ್ ಇಲಾಖೆನೆ ಆರೋಪಿಯನ್ನ ಕರೆದು ಕೌಂಟರ್ ಕಂಪ್ಲೇಂಟ್ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನ ನಿಲ್ಲಬೇಕು. ಸರ್ಕಾರಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ ರಾಜ್ಯದಲ್ಲಿ ಏನಾದ್ರೂ ದಲಿತರ ಮೇಲೆ ದೌರ್ಜನ್ಯ ಆದ್ರೆ ಆಯಾ ಜಿಲ್ಲಾ ಅಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನೇರ ಹೊಣೆಗಾರರನ್ನಾಗಿ ಮಾಡ್ಬೇಕಂತ ಇದು ಬಹುದಿನದ ಬೇಡಿಕೆ. ಅವ್ರನ್ನ ನೇರ ಹೊಣೆಗಾರರನ್ನಾಗಿ ಮಾಡಿ ಅಂತ ನಾವು ಈಗಾಗಲೇ ಹೇಳ್ತಾ ಇದೀವಿ. ಈಗಾಗಲೇ PTCL ಕಾಯ್ದೆಗೆ ತಿದ್ದುಪಡಿ ತಂದಿದ್ದಾರೆ. ತೋಟೆ ತಳವಾರ ಭೂಮಿ ಅನೇಕ ನಮ್ಮ ದಲಿತ ಜಮೀನ ಬಲಾಢ್ಯರು ವಶಪಡಿಸಿಕೊಂಡಿದ್ದಾರೆ. ವಿಶೇಷವಾಗಿ ಜಮೀನು ವಶಪಡಿಸಿಕೊಂಡಿರುವಂತದ್ದು ಅದು ಕನಕಪುರ ತಾಲೂಕಿನಲ್ಲಿ ಅನೇಕ ಬಲಾಢ್ಯರ ಜಮೀನನ್ನು ನಮ್ಮ ದಲಿತ ಜಮೀನ ಬಲಾಢ್ಯರು ವಶಪಡಿಸಿಕೊಂಡು ಈ ತೋಟಿ ತಳವಾರ ಜಮೀನನ್ನ ನಮ್ಮದೇ ಅನ್ನುವಂತ ರೀತಿಯಲ್ಲಿ ಬೋಗಸ್ ರೆಕಾರ್ಡ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇದನ್ನು ಕೂಡ PTCL ಕಾಯ್ದೆಗೆ ತಿದ್ದುಪಡಿ ತರಬೇಕು ಅಂತೇಳಿ ನಾವು ತುಂಬಾ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಹಾಗೆ ಬೆಳಗಾವಿನಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ಗೋಟ್ಕೆರೆ ಅಂತ ಮಧ್ಯಭಾಗದಲ್ಲಿ ಒಂದು 100 ಅಡಿ ಭಗವಾನ್ ಬುದ್ಧರ ಮೂರ್ತಿಯನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅದು ಇನ್ನೂ ಆಗಿಲ್ಲ. ಆ ಒಂದು ಭಗವಾನ್ ಬುದ್ಧರ ಮೂರ್ತಿಯನ್ನ ಆದಷ್ಟು ಬೇಗ ಮಾಡಿ ಅದನ್ನ ಅನುಕೂಲ ಮಾಡಿಕೊಡ್ಬೇಕಂತ ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಸರ್ಕಾರ ಅನೇಕ ಇಲಾಖೆಗಳಲ್ಲಿ ಅನೇಕ ಗುತ್ತಿಗೆ ಆಧಾರದ ಮೇಲೆ ಅನೇಕ ನೌಕರರನ್ನು ನೇಮಕ ಮಾಡ್ಕೊಂಡಿದೆ. ಆದ್ರೆ ಗುತ್ತಿಗೆ ಆಧಾರದ ಮೇಲೆ ನಾವು ಕೆಲಸ ಮಾಡ್ತಾ ಇರೋರು ಇದುವರೆಗೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ತಾ ಇಲ್ಲ. ಒಂದು ವರ್ಷಕ್ಕೆ ಒಂದು ವರ್ಷ ಆಗಿದೆ, ಅನೇಕ ಸಂಬಳ ಬಂದಿಲ್ಲ. ಆದ್ರೆ ಆ ಕಾಲಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳ ಕೊಡ್ಬೇಕು ಅಂತ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಅನ್ಯಾಯ ಆಗ್ತಾ ಇದೆ. RTE ಕಡ್ಡಾಯ ಶಿಕ್ಷಣ ನೀತಿ ಏನಾದ್ರೂ ತಂದ್ರೆ ಅನೇಕ ದಲಿತ ಮಕ್ಕಳಿಗೆ ಅದು ಒಳ್ಳೇದಾಗುತ್ತೆ. ಸರ್ಕಾರ RTE ಶಿಕ್ಷಣವನ್ನ ಕಡ್ಡಾಯ ಶಿಕ್ಷಣ ಏನಿದೆ ಅದನ್ನ ಕೂಡಲೇ ಕ್ರಮ ವಹಿಸಿ ಜಾರಿಗೆ ಮತ್ತೆ ತರಬೇಕು ಅನ್ನುವಂತ ಇದನ್ನ ನಾವು ಕೂಡ ಒತ್ತಾಯ ಮಾಡ್ತಾ ಇದೀವಿ. ರಾಯಚೂರು ಮತ್ತೆ ನಮ್ಮ ಇವರು ಮಾತಾಡ್ತಾರೆ, ಶಾಂತರೆಡ್ಡಿ ಅವರ ವಿಚಾರವನ್ನ ಮಾತಾಡ್ತಾರೆ. ಅನೇಕ ಪಂಚಾಯತಿಗಳಲ್ಲಿ PDOಗಳು 10-12 ವರ್ಷ ಅಲ್ಲೇ ಈಗ ಚೇರ್ಗೆ ಇದನ್ನ ಹಾಕಿ ಕೂತಿದ್ದಾರೆ. ಅದನ್ನ PDOಗಳು ಕೂಡ ಕಾಲಕ್ಕೆ ವರ್ಗಾವಣೆ ಮಾಡಿ ಅಧಿಕಾರದ ದಾಹ ಅವ್ರಿಗೇನು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಆ ಭ್ರಷ್ಟಾಚಾರವನ್ನ ಕೂಡ ನಿಲ್ಲಿಸಬೇಕು ಅನ್ನುವಂತ ಅನೇಕ ಕಾರ್ಯಕ್ರಮಗಳನ್ನ ಇಟ್ಕೊಂಡು ಇನ್ನೂ ಅನೇಕ ಸಮಸ್ಯೆಗಳು ಇದಾವೆ.
ಹಾಗಾಗಿ ಆ ಸಮಸ್ಯೆಗಳನ್ನೆಲ್ಲ ಇಟ್ಕೊಂಡು ಬೆಳಗಾವಿಯ ಸುವರ್ಣಸೌಧದ ಮುಂದೆ 17ನೇ ತಾರೀಕು ಸುಮಾರು 5,000 ಜನ ಸೇರಿ ಈ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದ್ದೇವೆ. ಇವತ್ತು ಅನೇಕ ಅವರ ಒಂದು ಸ್ವಂತಸ್ತಿಗೋಸ್ಕರ ದಲಿತರನ್ನ ಉಪಯೋಗಿಸ್ಕೊಂಡು ದಲಿತರಿಗೆ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ. ದಲಿತರು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ತೆಗೆದುಕೊಳ್ತಾ ಇಲ್ಲ. ಇವತ್ತು ಬಲಿಷ್ಠರ ಕಂಪ್ಲೇಂಟ್ಗೆ ಇವರು ತುಂಬಾ ಆದ್ಯತೆ ಕೊಟ್ಟು ಇವತ್ತು ಹೆಣ್ಣು ಮಕ್ಕಳಿಗೆ ತುಂಬಾನೇ ನಡೀತದೆ. ಎಲ್ಲಾ ಸ್ಟೇಷನ್ಗಳಲ್ಲೂ ಸುಮಾರು ಸ್ಟೇಷನ್ಗಳನ್ನ ನಾವು ನೋಡ್ತಾ ಇದೀವಿ. ಹೆಣ್ಣು ಮಕ್ಕಳ ಒಂದು ಗೋಳನ್ನ ಕೇಳಲಿಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಇನ್ನು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳೇ ಇವತ್ತು ವಿರೋಧ ಮಾಡ್ತಾ ಇದ್ದಾರೆ. ಆ